ಅದ್ಯಾವುದು ಪೂರ್ವಜರ ಪದ್ಧತಿಯಂತೆ, ಮಡಿಯಂತೆ ಮೈಲಿಗೆಯಂತೆ, ಅದಕ್ಕೆ ಹೆಣ್ಮಕ್ಕಳು ಬಲಿ. ನೋಡಿದ್ರಲ್ಲ ನೀವು. ಈಗ ಬನ್ನಿ ಊರ ಜನರ ಹತ್ರನೇ ಕೇಳೋಣ, ಈ ಪದ್ಧತಿ ಎಷ್ಟು ಸರಿ ಅಂತ, ಎಷ್ಟು ವೈಜ್ಞಾನಿಕ ಅಂತ. ಈ ಪದ್ಧತಿ ಇದೆಯಲ್ಲ, ಇದನ್ನು ನೀವು ಒಪ್ಕೊಳ್ತೀರಾ? ಒಪ್ಪಿಗೆಳ್ಳಬೇಕು ಮೇಡಮ್. ಯಾಕೆಂದರೆ ಇದು ಹಿಂಕಿನ ಕಾಲದಿಂದ ಬಂದಿರೋ ಪದ್ಧತಿ ಇದು. ಇವಾಗ ಅದನ್ನು ಕಟ್ ಮಾಡೋಕ್ಕೆ ಈಗಿನ ಪೀಳಿಗೆ ಜನನೂ ಒಪ್ಪೋದಿಲ್ಲ. ಹಂಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಅದೇ ಅದು ದೇವ್ರು ಅಂತ ಹೇಳಿದ್ರಲ್ಲ, ಸುಮಾರು ಆ ದೇವರಿಂದ ಹಲವಾರು ಜನ ಪ್ರಾಬ್ಲಮ್ ಅನುಭವಿಸಿದ್ರಲ್ಲ ಆಲ್ರೆಡಿ. ಯಾವ ರೀತಿ ಸಮಸ್ಯೆ ಆಗಿದೆ? ಸಮಸ್ಯೆ ಅಂದರೆ ಈಗ ಆ ದೇವ್ರಿಗೆ ಯಾರು ಈ ಪ್ರಾಬ್ಲಮ್ಗೆ ಯಾರು ಮುಂದೆ ಹೋಗಲ್ಲ. ಆ ದೇವರಿಗಾಗಿ ಇದು ಖಂಡಿತ ಮೂಢನಂಬಿಕೆ ಅಲ್ವಾ? 99 ಭಾಗ ಏನೋ 100ಕ್ಕೆ 100 ಭಾಗ ಮೂಢನಂಬಿಕೆನೇ. ಬೇರೆ ಎಲ್ಲ ಜನ ಒಂದೇ ಅಂತಂದಮೇಲೆ ಈ ಜಾತಿ ಜನಾಂಗಕ್ಕೆ ಮಾತ್ರ ತೊಂದರೆ ಆಗುತ್ತೆ ಅನ್ನೋದು ಯಾರೂ ಒಪ್ಪೋದಿಲ್ಲ. ಎಲ್ಲ ಜನಾಂಗಕ್ಕೆ ಈ ರೀತಿ ಹೆಣ್ಮಕ್ಳಿಗೆ ಹಿಂಗಾದರೆ ಆಗುತ್ತೆ ಅನ್ನಂಗಿದ್ರೆ ಒಪ್ಬೋದು. ಇದೊಂದು ಮೂಢನಂಬಿಕೆ ಅಲ್ದಾನೆ ಇನ್ನೇನು. ಈಗ ಬೆಂಗಳೂರಲ್ಲಿ ಅದನ್ನು ಆಚರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇನ್ನೊಂದು ಬಾಡಿಗೆ ಮನೆಗೆ ತಗೋಬೇಕಾಗುತ್ತೆ. ಅಲ್ಲಿ ನಿಮ್ಮ ದೇವ್ರು ಏನು ಮಾಡಲಿಲ್ವಾ ಅವಾಗ? ಅವಾಗ ಏನು ಮಾಡಲ್ಲ. ಇಲ್ಲಿ ಬಂದಮೇಲೆ ಮಾಮೂಲಿ ಈಗ ಏನು ಅದಕ್ಕೇನು ವಾರಗಿರ ಏನು ಮಾಡಿಸ್ಬೇಕು, ಬೆಳಗ್ಗೆ ಮಾಡಿಸ್ಬಿಟ್ಟು ಇವಾಗ ಮಾಮೂಲಿ ಎಲ್ಲರಂಗೂ ನಾವು ಇರ್ತೀವಿ. ಅದೇ ನಿಮ್ಗೆಲ್ಲೋ ಅನ್ಸಲ್ವಾ ಇದೊಂದು ಮೂಢನಂಬಿಕೆ ಕಟ್ಟುಬಡಿ? ಯಾಕೆ ಅನ್ಸಲ್ಲ. ಆದರೆ ಮಾಡೋರಿಲ್ವಲ್ಲ, ಮುನ್ನುಗ್ಗಿ ಅದನ್ನೆಲ್ಲ ಕೇಳಿ ಏನು ಬೇಕು ಎಲ್ಲ ವ್ಯವಹಾರ ಮಾಡೋರಲ್ಲ ಅಷ್ಟೇ. ನಾನೀಗ ಅರಸೀಕೆರೆಯ ಕಲ್ಸದ್ರಳ್ಳಿಯ ಗೋಪಾಲ್ಪುರದಲ್ಲಿದ್ದೀನಿ. ಬನ್ನಿ, ಇಲ್ಲಿ ಈ ಪದ್ಧತಿ ಯಾವ ರೀತಿ ನಡೆಯುತ್ತೆ, ಇವರು ಇದನ್ನು ಯಾವ ರೀತಿ ಒಪ್ಕೊಂಡಿದ್ದಾರೆ, ಮತ್ತು ಇವ್ರ ಬೇಡಿಕೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಈಗ ಈ ಹೆಣ್ಮಕ್ಳನ್ನ ಈ ದೂರದಲ್ಲಿರ್ತಿದ್ದಾರೆ, ಏನಿದು, ಏನೇ ಕ್ರಮ? ಅದು ನಮ್ಮ ಜಾತಿಲಿ ಆ ಪದ್ಧತಿಲಿ ಈ ಥರ ಮೊದಲಿಂದಲೂ ನಡ್ಕೊಂಬಂದಿದೆ ಮೇಡಮ್ರೆ. ಇಲ್ಲಿ ಬದಲಾವಣೆ ಆಗಬೇಕಾ ಬೇಡವಾ, ಹೇಗಿರ್ಬೇಕು? ನಾವು ಬದಲಾವಣೆ ಮಾಡಬೇಕು ಅಂತ ಇದೆ. ಆದರೂ ನಮ್ಮ ಜನಗಳು ಬದಲಾವಣೆ ಆಗಲ್ಲ. ಅಂದ್ರೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನೇ ಪ್ರಯತ್ನ ಪಟ್ಟರು ನಮ್ಮವ್ರು ಬದಲಾವಣೆ ಆಗಲ್ಲ. ಇಲ್ಲಿ ಹಳ್ಳಿ ಲೆವೆಲ್ ಅಲ್ಲ, ಏನು ಮಾಡೋಕ್ಕೆ ಬರಲ್ಲ. ನಮಗೆ ಬೇಲ ಶ್ರೀಕೃಷ್ಣ ಕುಟೀರ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ದು. DC ಲೆವೆಲ್ನಾಗೆ ಮೀಟಿಂಗ್ನಾಗೆ ಬದಲಾವಣೆ ಮಾಡಬೇಕು ಅಂತ ಅವ್ರು ಹೇಳಿದ್ರು, ಇವ್ರು ಒಪ್ತಾ ಇಲ್ಲ. ನಮ್ಮವ್ರು ನೀವು ಏನೇ ಮಾಡಿದ್ರು ಇಲ್ಲಿಗೆ ಸೇರ್ಕೊಳ್ಳೋದು. ಯಾವುದೇ ಒಂದು ಪದ್ಧತಿಯಲ್ಲಿ ವೈಜ್ಞಾನಿಕ ಇರುತ್ತೆ. ಈಗ ನಾವು ಆಗ್ತೀವಿ, ನಮಗೆ ದೇವ್ರು ಏನೂ ಮಾಡ್ತಾ ಇಲ್ಲ, ಉಳಿದವ್ರಿಗೆ ಯಾಕೆ ಮಾಡ್ತಾನೆ? ದೇವರು ಶಿಕ್ಷೆ ಕೊಡೋಕ್ಕೆ ಇರೋದಾ? ದೇವ್ರು ಎಲ್ಲರಿಗೂ ದೇವ್ರು ಇದ್ದಾನೆ. ಆದರೆ ಈ ಪದ್ಧತಿ ಚೇಂಜ್ ಮಾಡಬೇಕು. ಮುಂದೆ ಎಲ್ಲರೂ ಇವರು ಗ್ರಾಮದಲ್ಲಿ ಇದು ಮಾಡ್ಕೊಂಡು ಗ್ರಾಮದಲ್ಲಿ ಒಂದು ತೀರ್ಮಾನ ತಗೊಂಡು ಮಾಡ್ಬೇಕದ. ಈಗ ಬ್ಯಾಚುಲರೆಲ್ಲ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಹಿಂದಿದಾರಲ್ಲ ಅವ್ರು ಬಿಟ್ಕೊಡಂಗಿಲ್ಲ. ಈಗ ಇವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಇದೆ, ಯಾರೋ ಪರವೂರಿನವ್ರು ಬಂದರು ಎತ್ಕೊಂಡು ಹೋದ್ರು ನಿಮ್ಮ ರಾತ್ರಿ ಹೊತ್ತಲ್ಲಿ, ಆ ಭಯ ಈ ಮಕ್ಳಿಗೆ ಕಾಡಲ್ವಾ? ಯಾಕೆ ಕಾಡಿಸ್ತೆ? ಏನು ಮಾಡ್ತೀವಿ ಎಲ್ಲ ಈಗ ಗ್ರಾಮಸ್ಥರೆಲ್ಲ ಒಂದಾಗಿ ಬರ್ಬೇಕಲ್ಲ. ಈಗಿನ ಮಕ್ಳೇನೋ ಮಾಡ್ಕೊಳ್ಳೋಣ ಅಂತಾರೆ. ಹೈವೇ ರೋಡ್ ಬಂತು, ಇಲ್ಲಿ ನಮಗೆ ಜನ ಸರಿಯಲ್ಲ, ಬದಲಾವಣೆ ಆಗಲೇಬೇಕು. ಅದಕ್ಕೆ ಇವಾಗ ನಾವು ಅನುಭವಿಸ್ತಿದ್ರು ನಮ್ಮ ಮಕ್ಕಳು ಅನುಭವಿಸ್ಬಾರ್ದು. ನಮ್ಮ ನೆಟ್ಟಾಗಿ ಯಾವ ಥರ ಮಾಡ್ಯಾರ ಅದೇ ಥರ ನಮಗೆ ಬೇಕೇ ಬೇಕು. ಅದೇ ಥರ ಮಾಡಿರಿ ನೀವು. ನಮಗೆಲ್ಲ ಆಗೋದೇ ಇಲ್ಲ. ಹೊರಗಡೆ ಸುತ್ತರಿಯೋಕ್ಕೆ ಭಯ ಆಗುತ್ತೆ. ಇವಾಗ ಹೊರಗಡೆ ಅನುಭವಿಸೋಕೆ ಆಗ್ತಾ ಇಲ್ಲ. ಇವಾಗ 7 ದಿವಸ ಸ್ಕೂಲ್ ಕ್ಲಾಸ್ಗೆ ಹೋಗಂಗಿಲ್ಲ. ನಮ್ಗೆ 7 ದಿನ ಬೈತಾರೆ ಮಾಸ್ಟರ್, ನಮ್ಮನ್ನೆಲ್ಲ ಬೈತಾರೆ. ಹೊರಗಡೆನೂ ನೀರಿಲ್ಲ. ಈಗ ಮನೆಗೆ ಒಂದೊಂದು ಇಷ್ಟು ನೀರು ತಂದ್ರೆ ನಮಗೆಲ್ಲಿ ಬಟ್ಟೆ ತೊಳ್ಕೊಳಕ್ಕೆ ಒಂದೊಂದು ಐಟಮ್ ಒಂದೊಂದು ಬಟ್ಟೆ ಮುಡ್ಸ್ಕೊಳೋದು, ಅದ್ರಾಗ ಒದ್ದಾಡೋದು, ಈ ಸೂಡ್ರು ಕುಡ್ಕೊಂಡು ಸೊಳ್ಳೆ ಕುಟ್ಟ ಕಡಿಸ್ಕೊಂಡು ಬೇಡ ನಮ್ಮ ಪೋಜಿತಿ. ಸ್ಕೂಲಿಗೆ ಬಂದರೆ ಮಾಸ್ಟ್ರೆಲ್ಲ ನಮಗೆ ಬೈತಾರೆ, ಇಲ್ಲೆಲ್ಲ ಗಲೀಜು ಮಾಡ್ತಾರೆ, ಆ ಥರ ಈ ಥರ ಅಂತ ನಮ್ಮನ್ನು ಜಗಳ ಮಾಡ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಮೇಡಮರೇ? ನಾವು ಊರಿಗೆಲ್ಲ ಹೋಗಕ್ಕೆ ಬರುತ್ತೆ, ನಮಗೆ ಜಗಳ ಮಾಡ್ತಾರಲ್ವಾ? ಈಗ ಅದಕ್ಕೆ ನಾವು ಸ್ವಲ್ಪ ಇದನ್ನೆಲ್ಲ ಹೇಳ್ಬೇಕು ಅಂದ್ಕೊಂಡದ್ದು. ನೀವು ಹೆಂಗೆ ಬಂದಿರೋ ಎಲ್ಲ ಹೇಳಿದ್ವಿ, ತಿಳಿಸಿದ್ವಿ. ನೀವು ಸ್ವಲ್ಪ ಇದೆಲ್ಲ ನಮಗೆ ಸೌಲಭ್ಯ ಮಾಡಿಕೊಡಲೇಬೇಕು. ಭಯ ಆಗುತ್ತೆ, ಇನ್ನೇ ಮಾಡೋಕ್ಕಾಗುತ್ತೆ. ಇರೋದು ಊರೊಳಗೆ ಬಿಟ್ಕೊಳಲ್ಲ. ನೋಡಿದ್ರೆ ಇವರ ಕಷ್ಟನ. ಯಾಕಂದರೆ ಇವರು ಮಾಡಿದ ತಪ್ಪೇನಿಲ್ಲ, ಅದು ನೈಸರ್ಗಿಕವಾಗಿ ನಡೆಯುವಂಥ ಪ್ರಕ್ರಿಯೆ. ದೇವರ ಹೆಸರಲ್ಲಿ ಅಜ್ಞಾನ, ಕಂದಾಚಾರ, ಮೂಢನಂಬಿಕೆಯ ಹೆಸರಲ್ಲಿ ಈ ಹೆಣ್ಮಕ್ಳಿಗೆ ಈ ರೀತಿಯ ಶಿಕ್ಷೆ ಕೊಡ್ತಿದ್ದಾರೆ. ಇದು ಸರಿಯಾ? ಜಿಲ್ಲಾಡಳಿತ ಇದಕ್ಕೆ ಉತ್ತರ ಕೊಡಲೇಬೇಕು.